ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಅಮ್ಮವ್ರೆ. ಹಲೋ ಬೈರಾ, ಎಲ್ಲಿದ್ದಿಲ್ಲ? ಇಲ್ಲೇ ದೇವಿಪುರದ ಹತ್ರ ಇದ್ದೀನಿ ಅಮ್ಮವ್ರೆ. ಸರಿ ನೋಡು, ಗಂಟಿ ಈಗ ತಾನೇ ಹುಬ್ಳಿಗೆ ಹೋಯ್ತೀನಿ ಅಂತ ಹೊಂಟವನೆ. ಅವನು ದಿಟ್ಟವಾಗ್ಲೂ ಹುಬ್ಳಿಗೆ ಹೋಯ್ತಾವನ, ಹುಡುಗರ ಜೊತೆಗೆ ಹೋಯ್ತಾವನ ತಿಳ್ಕೊಂಡು ನಂಗೆ ಫೋನ್ ಮಾಡು. ಈಗಲೇ ನೋಡ್ತೀನಿ ಅಮ್ಮವ್ರೆ. ಅವನ ಕಣ್ಣಿಗೆ ಕಾಣಿಸ್ಕೋಬೇಡ. ಸರಿ ಅಮ್ಮವ್ರೆ. ಸಹನಾ ಕೈದ್ರೆ ಕೊಡ್ತೀರಾ? ಮಾತಾಡ್ಬೇಕು. ಸಹನಂಗ ಕೊಟ್ಟೆ ಇರು ಸುಮ. ಸುಮಾ, ಸಂದಾಕಿದ್ಯಾ? ಹಾಯ್ ಅಕ್ಕ. ಸ್ನೇಹ, ಸಂದಾಕಿದ್ಯಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀನ್ ಹೇಗಿದ್ಯಾ? ಅಕ್ಕ, ಏನೋ ಬೇಜಾರಲ್ಲಿರೋ ಹಾಗಿದ್ಯಾ? ಏನಾಯ್ತು? ಬ್ಯಾಸ್ರನ? ಏನಿಲ್ಲ ಕಣ್ಣವೇ. ಕಣ್ಣೆಲ್ಲ ಕೆಂಪಾದಂಗಿದೆ. ಅದು ನನ್ನ ಮನೆ ಕಂಡಿದ್ದೆ, ಅದಕ್ಕೆ ಅನಿಸ್ತೈತೆ. ಅವ್ವ ಇಲ್ಲಿ? ಸನಾ, ಅವ್ವ ಹೆಂಗಿದ್ಯವ? ಅದು ಸ್ನೇಹ ಹುಬ್ಳಿಗೆ ಹೊಂಟವಳೆ. ನಿಂಗೆ ಹೇಳ್ಬಿಟ್ಟು ಹೋಗಮ್ಮ ಅಂತ ಫೋನ್ ಮಾಡವಳೆ. ಹುಬ್ಳಿಗ? ಯಾಕವಿ ಸ್ನೇಹ? ಮಾಕ್ ಟೆಸ್ಟ್ಗಕ್ಕ. ಮೇನ್ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಈ ಟೆಸ್ಟ್ ಅಟೆಂಡ್ ಮಾಡಿದ್ರೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಅದಕ್ಕೆ. ಓ ಹೌದಾ? ಸರಿ ಕಣ್ಣವಿ, ಸಂದಾಗ ಬರೀ. ಅಕ್ಕ, ನೀನ್ ನಿಜವಾಗ್ಲೂ ಮಲ್ಕೊಂಡೇ ಇದೆಯಾ? ಅಯ್ಯೋ, ಇವಳಿಗೆ ಎಲ್ಲಾದ್ರಲ್ಲೂ ಯಾವಾಗ್ಲೂ ಬರೀ ಡೌಟೆ. ಅವ್ವ, ಹಾ, ನೀನ್ ಹಿಂಗಿದ್ಯಾವ? ಆರೋಗ್ಯ ಎಲ್ಲ ಸಂದಾಕೈತಲ್ವಾ? ಹ್ಞೂ ಕಣವಿ, ಸಂದಾಕಿವ್ನಿ. ಇಲ್ಲೋಡು, ನಾನು ಹುಷಾರಾಗಿರವ. ಒತ್ತೊತ್ತು ಊಟ ಮಾಡವೆ. ಹಾ, ಸರಿ ಕಣವ. ಅಕ್ಕ, ನನ್ನ ಟ್ರೈನಿಗೆ ಟೈಮ್ ಆಯ್ತು. ನಾನೀಗ ಹೊರಡ್ತೀನಿ. ನಾನು ನಾಳೆ ವಾಪಸ್ ಬಂದ್ಮೇಲೆ ಕಾಲ್ ಮಾಡ್ತೀನಿ. ಸರಿ ಕಣವಿ. ಅವ್ವ, ಶ್ರೀ ಬಂದ್ರು ಅನ್ಸುತ್ತೆ. ನಾನು ಹೋಗಿ ಬರ್ತೀನಿ. ಭಾವ, ಅಕ್ಕ ಹುಷಾರು. ಸರಿ ಕೊಕ್ಕೋ, ನಿಮ್ಮ ಅಕ್ಕನ ಭದ್ರವಾಗಿ ಕರ್ಕೊಂಡೋಗಿ ಕರ್ಕೊಬತ್ತೀನಿ. ಅದ್ ನಂಗೂ ಗೊತ್ತು, ನಾನು ಅದನ್ನ ಹೇಳಿಲ್ಲ. ನೀವಿಬ್ರು ಹುಷಾರು. ನಿಮ್ಮಿಬ್ರಕ್ಕಿಂತ ದೊಡ್ಡೋಳಂದ್ರೆ ಸಹನಾ ಅಕ್ಕ ಮತ್ತೆ ನಮ್ಮವ್ವ. ಅಡ್ವೈಸ್ ಕೊಡೋಕೆ ಸಹನಾ ಅಕ್ಕ ಇಲ್ಲಿಲ್ಲ. ಅವಂಗೆ ವಿಷಯ ಗೊತ್ತಿಲ್ಲ. ಸೊ ನಾನೇ ಹೇಳ್ ಕಳ್ಸೋ ಜವಾಬ್ದಾರಿನ ಹೊತ್ಕೋತಿದ್ದೀನಿ. ಅರ್ಥ ಆಗ್ತಿದೆ ತಾನೆ? ಅಕ್ಕ, ಜೀಪಲ್ಲಿ ಹೇಗೂ ಜಾಗ ಇದೆಯಲ್ಲ, ಸ್ಟೇಷನ್ವರೆಗೂ ಡ್ರಾಪ್ ಮಾಡಕ್ ನಾನು ಬರ್ಲಾ? ನಿನ್ನ ವಾಪಸ್ ಡ್ರಾಪ್ ಮಾಡಕ್ ಮತ್ತೆ ಬರ್ಬೇಕೇನೆ? ಏನು ಬೇಡ, ನೀನು ಸುಮ್ಮನೆ ಹೋಗಿ ಕೂತ್ಕೊಂಡು ಓದ್ಕೊ. ಸರಿ, ಬಾಯ್. ಹುಷಾರಕ್ಕ. ಆಲ್ ದ ಬೆಸ್ಟ್. ಹ್ಯಾಪಿ ಜರ್ನಿ. ನೀನು ಹುಷಾರು.
ಸಿಸ್ಟರ್ ಬ್ಯಾಕ್ ಕೊಡಿ ಇಟ್ಕತ್ತೀನಿ. ಪರವಾಗಿಲ್ಲ ಸುದೇಶ್. ಪರವಾಗಿಲ್ಲ ಕೊಡಿ. ಬೇಡ ಅನ್ನಲ್ಲ, ನಂಗೆ ಯಾರಾದ್ರೂ ಈ ಥರ ಬಲವಂತ ಮಾಡಿ ಸಹಾಯ ಮಾಡಕ್ ಬಂದ್ರೆ ಕೋಪ ಬರುತ್ತೆ. ನಮ್ಮ ಹುಡುಗಿ ಹಿಂಗೆ ಹೇಳ್ತಾಳಂತ ನಂಗೆ ಮೊದಲೇ ಗೊತ್ತಿತ್ತು, ಅದಕ್ಕೆ ಕೇಳಕ್ ಹೋಗ್ಲಿಲ್ಲ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಕಣ. ಅಣ್ಣ ನನ್ನ ಫೋನು ಅಣ್ಣ ಜೀಪಲ್ಲಿ ಮರ್ತ್ಬಿಟ್ಟು ಬಂದೆ. ನೀವು ಒಯ್ತಾ ಇರಿ, ನಾ ಬರ್ತೀನಿ. ಏಯ್ ಬಿರ್ನೆ ಬರ್ಲಾ? ಬಂದೆ ಅಣ್ಣ. ಸಾರಿ ಶ್ರೀ. ನಿಮಗೆ ಟ್ರೈನಲ್ಲಿ ಓಡಾಡಕ್ಕೆ ಇಷ್ಟನಾ ಶ್ರೀ? ಹಾ, ನಿಮ್ ಜೊತೆ ಹೋಗಕ್ಕೆ ಇಷ್ಟನೇ. ಹಂಗಲ್ಲ, ನೀವು ಚಿಕ್ಕ ವಯಸ್ಸಿಂದ ಟ್ರೈನಲ್ಲಿ ಹೋಗೋದು ಇಷ್ಟಪಡ್ತಿರೋ ಅಲ್ವಾ ಅಂತ ಕೇಳಿದೆ. ಹಾ ತಾನೇ ಇಷ್ಟ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾವು ಚಿಕ್ಕವರಿದ್ದಾಗ ಅವ್ವ ಪ್ರತಿ ವರ್ಷ ನಮ್ಮ ಎಲ್ಲಾದ್ರೂ ಕರ್ಕೊಂಡು ಹೋಗೋಳು. ನಾನಂತೂ ಅವ್ವ ಬಸ್ ಬೇಡ ಟ್ರೈನಲ್ಲೇ ಹೋಗೋಣ ಅಂತ ಹಠ ಮಾಡ್ತಿದ್ದೆ ಗೊತ್ತಾ. ನಾವು ಯಾವ ಊರಿಗೆ ಹೋಗ್ತೀವಿ, ಯಾವ ಗುಡಿ ನೋಡ್ತೀವಿ, ಒಂದು ನಂಗೆ ಬೇಕಾಗಿರ್ಲಿಲ್ಲ. ಟ್ರೈನಲ್ಲಿ ಕೂತ್ಕೊಂಡ್ರೆ ಅಷ್ಟೇ ಸಾಕು. ನೀವು ಪರಿಚಯ ಆದಾಗಿಂದ ನಿಮ್ಮನ್ನು ಶಿಸ್ತಾಗಿ ಕಡಕ್ಕಂಗೆ ನೋಡಿನೇ ಅಭ್ಯಾಸ ಆಗೋಗಿತ್ತು. ಆದರೆ ಇತ್ತೀಚೆಗೆ ನಮ್ಮ ಹುಡುಗಿ ಮನ್ಸವಳಕ್ಕೆ ಇನ್ನೊಬ್ಬ ಸಣ್ಣ ಹುಡುಗಿ ಅವಳೆ ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಅಲ್ಲ, ರೈಲ್ವೆ ಸ್ಟೇಷನ್ ಬಂದ ಕೂಡಲೇ ಏಟ್ ಖುಷಿ ನಿಮ್ಮ ಮುಗ್ದಾಗೆ. ಶಿಸ್ತಾಗಿ ಖಡಕ್ಕಾಗಿರೋದು ಅನಿವಾರ್ಯ ಶ್ರೀ. ಆದರೆ ನನ್ನೊಳಗಿರೋ ಈ ಚಿಕ್ಕ ಹುಡುಗಿ ಎಲ್ಲರ ಮುಂದೆ ಕಾಣಿಸ್ಕೊಳ್ಳಲ್ಲ. ಅದು ನನ್ನ ಶ್ರೀ ಮುಂದೆ ಮಾತ್ರ. ಹಲೋ ಬೈರಾ. ಅಮ್ಮ ಅವರೇ, ಕಂಠಿ ಸಾಹೇಬ್ರನ್ನ ಫಾಲೋ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದೆ. ಸಾಹೇಬ್ರು ಆ ಹುಡುಗಿ ಜೊತೆಗೆ ಹೋಗ್ತಾ ಇದ್ದಾರೆ ಅಮ್ಮ ಅವರೇ. ಅದೇ ಹುಡುಗಿನ ಬೈರಾ? ಹ್ಞೂ ಅಮ್ಮ ಅವರೇ, ಅದೇ ಹುಡುಗಿ. ಬೈರಾ, ಹಂಗಾರೆ ಒಂದು ಕೆಲಸ ಮಾಡು. ಹೇಳಿ ಅಮ್ಮ ಅವರೇ. ನಿಮ್ಮ ಹುಡುಗರನ್ನ ಕಳಿಸಿ ಆ ಹುಡುಗಿನ ಎತ್ತಾಕೊಂಡು ಬಾ. ಆ ಹುಡುಗಿ ಕಂಟಿ ಜೊತೆ ಇರಬಾರ್ದು ಬೈರಾ. ಆ ಹುಡುಗಿನ ಎತ್ತಾಕೊಂಡು ಬನ್ನಿ. ಸರಿ ಅಮ್ಮ ಅವರೇ. ಪಲ್ಲವಿ ಊಟ ಮಾಡ್ದೇನಮ್ಮ? ಹ್ಞೂ ಕಣ್ಲ, ಊಟ ಮಾಡ್ಕೊಂಡಿಲ್ಲ, ಆಚೆಗೆ ಬರ್ತೀನಿ ಅಂತ ಹೋದ್ಲು. ಯಾಕಲ್ಲ ಸಾರು ಬಡ್ಸೋದೆ? ಒಂಚೂರು ಸಾರು ಬಡ್ಸವ. ಬೇಡಮ್ಮ ಸಾಕು. ಚಂದ್ರು, ಯಾಕೊಂಥರ ಇದೆಯಲ್ಲ? ಏನಿಲ್ಲಮ್ಮ. ಅಮ್ಮ, ಸ್ನೇಹನ ಮೀಟ್ ಮಾಡಕ್ಕೆ ಹೋಗಿದ್ದಲ್ಲ, ಏನಾಯ್ತು? ಮಾತಾಡ್ದ? ಹ್ಞೂ ಕಣ್ಲ, ಹೋಗಿ ಮಾತಾಡ್ಕೊಂಬಂದೆ. ಏನಂದ್ಲು? ಏನು ಮಾತಾಡ್ದೆ? ಅವಳಿಗೆಲ್ಲ ಅರ್ಥ ಆಗಂಗೆ ಮಾತಾಡ್ಬಿಟ್ಟು ಬಂದ್ವಿ. ಅದೇ ಅಮ್ಮ, ಏನು ಮಾತಾಡ್ದೆ? ಅದೇ ಕಣ್ಲ, ಶ್ರೀಕಂಠ ಬಂಗಾರಮ್ಮನ ಮಗ, ಅವ್ನು ಸಾನೆ ಕೆಟ್ಟವನು, ಅವನಿಂದ ದೂರ ಇರು ಅಂತ ಹೇಳಿ ಬಂದ್ವಿ.
ಅದಕ್ಕೆ ಸ್ನೇಹ ಏನಂದ್ಲು? ಒಪ್ಕೊಂಡ್ಲಾ? ಪಾಪ ಕಡ್ಲ ಹೊಸಿ ಬೇಸರ ಆಯಿತು, ಕಣ್ಣೀರು ಹಾಕೊಂಬಿಟ್ಲು. ಹೌದಾ? ಆಮೇಲೆ ಸಮಾಧಾನ ಮಾಡಿದೆ, ಒಪ್ಕೊಂಡ್ಲಾ? ಮತ್ತೆ ನೀನು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಲಮ್ಮ? ಮತ್ತೆ ಅಷ್ಟೊಂದು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ಲು. ನಾನು ಹೇಳಿದ ಮ್ಯಾಕೆ ಒಪ್ಕೊಳ್ಳೇಬೇಕು. ಯಾರಲ್ಲ ನಾನು? ನಂಜವ್ವ. ನಾನು ಮಾತನ್ನ ಒಪ್ಕೊಳ್ದೆ ಇರ್ತಾಳ? ನೀನು ವಕೀಲ ಆದರೆ ನನ್ನ ವಕೀಲ ನೋವ್ವ. ಮಾತಲ್ಲಿ ನನ್ನನ್ನು ಗೆಲ್ಲಕ್ಕಾಯ್ತದ? ಊಟ ಮಾಡುವಾಡ್ತು ಬಾ. ಚಿಲ್ಲರೆ ಕೊಡ್ರಿ. ನನ್ನ ಹತ್ರ ಚಿಲ್ಲರೆ ಇಲ್ಲ ಕಡಪ್ಪ, ಕೊಡಪ್ಪ ಟಿಕೆಟು. ನಮ್ಮ ಕಡೆ ಎಲ್ಲಾರೆ ಹೋಗೋ ತಗೊಂಡ್ ಬನ್ರಿ, ಚಿಲ್ಲರೆ ಇಲ್ಲ. ಅಲ್ಲಪ್ಪ, ಇವಾಗ ಹೇಳಿದ್ರೆ ಹೆಂಗೆ? ಟ್ರೈನ್ ಬೇರೆ ಟೈಮ್ ಆಗ್ತಿದೆ. ನಾವೇನು ಮಾಡ್ಬೇಕಪ್ಪ? ಹೋಗೋ ತಗೊಂಡ್ ಬನ್ನಿ. ಮೆತ್ತಿಗೆ ಏಕೆ? ಹುಬ್ಳಿ ಟ್ರೈನ್ಗೆ ಟಿಕೆಟ್ ತೊಗೊಬೇಕು ಅಂತ ಬಂದೆ, ಚಿಲ್ಲರೆ ತೊಗೊಂಬನ್ನಿ ಅಂತ ಹೇಳ್ತಾರೆ. ಇನ್ನೇನು ಟ್ರೈನ್ ಬಂದ್ಬಿಡುತ್ತೆ. ನಾವು ವಯಸ್ಸಾಗಿರೋದು ಎಲ್ಲಿಂತಪ್ಪ ಚಿಲ್ಲರೆ ತರೋದು? ಈಗಂತೂ ಎಲ್ಲರೂ ಮೊಬೈಲ್ನಲ್ಲೇ ದುಡ್ಡು ಹಾಕ್ತಾರೆ. ನಂಗೆ ಅದೆಲ್ಲ ಗೊತ್ತಾಗಲ್ಲ ಕಣಪ್ಪ. ತಾತ, ನನ್ನ ಹತ್ರ ಚೇಂಜ್ ಇದೆ. ಇರಿ, ನಾನೇ ಟಿಕೆಟ್ ತಗೊಬತ್ತೀನಿ. ಅಜ್ಜೆ ಕೂತ್ಕೊ ಬನ್ನಿ. ಮೆತ್ತಿಗೆ ನೀವು ಕೂತ್ಕೊಳ್ಳಿ. ಕೊಡಿದ ಹೋಗಿ ತಗೋಬತ್ತೀನಿ. ಶ್ರೀ, ನಾನು ಹೋಗಿ ತರ್ತೀನಿ. ಯಾರು ಹೇಳೋರಿಲ್ಲ ಅಂತ ಇವ್ರು ಹೀಗಾಡ್ತಾರೆ. ಟಿಕೆಟ್ ಕೌಂಟರಲ್ಲಿ ಕೂತಿರೋರಿಗೆ ಸೀನಿಯರ್ ಸಿಟಿಸನ್ಸ್ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ? ಮಿಸ್ ಇರಿ, ನೀವು ಮತ್ತೆ ಕಡಕ್ ಹುಡುಗಿ ಆಗೋದು ಬೇಡ. ಹುಬ್ಳಿಗೆ ಹೋಗಂಟ ನೀವು ಆ ಸಣ್ಣ ಹುಡುಗಿಯಾಗೇ ಇರಿ. ನಾನು ಹೋಗಿ ಅಂತ ಮಾತಾಡ್ಕೊಬತ್ತೀನಿ. ಹಾಂ, ಮಗಳು ಮದುವೆ ಆಗಿ ಹುಬ್ಬಳ್ಳಿಲಿ ಇದ್ದಾಳೆ ಕಣವ. ಓ ಹೌದಾ? ನೀವಿಬ್ರು ಮಗಳನ್ನ ನೋಡಕ್ ಹೋಗ್ತಿದ್ದೀರಾ? ಮಗಳು ಮತ್ತು ಮೊಮ್ಮಕ್ಕಳು ನಾವು ಬರ್ತೀವಿ ಅಂತ ವಾರದಿಂದ ಕಾಯ್ಕೊಂಡವರು. ಮಕ್ಕಳಿಗೆ ನಾವಿಷ್ಟ ಅನ್ನೋದಕ್ಕಿಂತ ಅವರಿಲ್ಲದೆ ನಾವಿರಕ್ಕಾಗಕ್ಕಿಲ್ಲ. ಸದಾ ತಗೊಳ್ಳಿ. ಚಿಲ್ಡ್ರನ್ನು ಮಾಡಿಸ್ಕೊಂಬಂದ್ಯಪ್ಪ? ಇಲ್ಲ, ಟಿಕೆಟ್ ಕೊಡೋರೆ ಚಿಲ್ಲರೆ ಕೊಟ್ಟರು. ಮತ್ತೆ ನಾನು ಕೇಳಿದಾಗ ಚಿಲ್ಲರೆ ಎಲ್ಲ ತಗೊಂಬ ಅಂತ ಗದರಿಸ್ಬಿಟ್ಟ. ನಾನು ಅರ್ಥ ಆಗಂಗೆ ಕೇಳಿದೆ, ಅದಕ್ಕೆ ಕೊಟ್ಟರು. ಅರ್ಥ ಆಗೋ ಕೇಳ್ದೆ ಅಂದ್ರೆ? ಬೇಡ್ಕಂಡೆ, ಪಾಪ ಅನ್ಸಿ ಕೊಟ್ರು ಅನ್ಸ್ತೈತೆ. ನೀವು ತಗೊಳ್ಳಿ. ಅಣ್ಣ ಸ್ಯಾನೆ ಶಾಂತವಾಗಿ ಬೇಡ್ಕೊಂಡ್ರು, ಅದಕ್ಕೆ ಕೊಟ್ಟ. ಅದೇ ಅನ್ಕೊಂಡೆ, ನೀವು ಜಗಳ ಗಿಗ್ಲ ಎಲ್ಲ ಮಾಡಲ್ವಲ್ಲ ಅಂತ. ಅಯ್ಯೋ, ಜಗಳ ಗಿಗ್ಲ ಅಂದ್ರೆ ನಂಗೆ ಚೆನ್ನಾಗಿ ದಿಗ್ಲು ಮಿಸ್ಸವ. ಇವರು ಅಷ್ಟಯ್ಯ, ಯಾರ ತವನು ಜೋರಾಗಿ ಮಾತಾಡಕ್ಕಿಲ್ಲ. ನಾನೇ ವಸಿ ಗಟ್ಟಿ. ನಮ್ಮಿಬ್ರಲ್ಲೂ ಇವರೇ ಗಟ್ಟಿ. ನೀವಿಬ್ರು ಸ್ಟೇಷನ್ಗೆ ಬಂದಿದ್ದೀವಿ. ಅಣ್ಣ, ನೀರು ಬಾಟ್ಲು ಮತ್ತೆ
ತಿನ್ನಕ್ಕೆ ಏನಾರು ತಗೊಬತ್ತೀನಿ. ಕಳಿ ಈಗ ತಾನೇ ನಮ್ಮ ಹುಡುಗ ಬಂದು ವಿಷಯ ಹೇಳ್ದ. ಆ ಕಂಟಿ ಯಾವುದೋ ಹುಡುಗಿ ಜೊತೆ ರೈಲ್ವೆ ಸ್ಟೇಷನ್ ಇದ್ದಾನಂತೆ. ಅವನ್ನ ಮುಗಿಸೋದಿಕ್ಕೆ ಇದೇ ಸರಿಯಾದ ಸಮಯ. ಏನಂತೀಯ? ಹೌದು ಕಾಳಿ, ಹುಡುಗಿಂದ ಬಿದ್ದವನ ತಲೆ ನೆಟ್ಟಿಗೆವಲ್ಲ, ಮುಗಿಸ್ಬಿಡಮ್ಮ. ನಾನು ನಮ್ಮ ಹುಡುಗರನ್ನ ಕರೆಸ್ತೀನಿ, ಬಾಂಬೆ ಆಂಧ್ರೆಯಿಂದ. ಅವ್ರನ್ನ ಕರ್ಕೊಂಡೋಗಿ ಆ ಹುಡುಗಿ ಯಾರು ಅಂತ ನನಗೆ ಚಂದಾಗಿ ಗೊತ್ತಾಯ್ತಣ. ಮುಗ್ಸುಮ, ಕಂಟಿಗೆ ಇವತ್ತೇ ಮುಹೂರ್ತ. ಅವನನ್ನ ಊರ್ನಲ್ಲಿ ಮುಟ್ಟೋದು ಕಷ್ಟ ಐತೆ. ಅವನ ಕತೆನ ಟ್ರೈನ್ನಾಗೆ ಮುಗ್ಸುಮ. ನಿಮ್ಮ ಹುಡುಗರನ್ನ ಕರೆಸಿ. ಅಜ್ಜಿ ಏನ್ ಕೇಳಕ್ ಬಂದ್ರು ಅಂತ ಗೊತ್ತಾಯ್ತಾ? ನಾನು ಅಷ್ಟು ಸಣ್ಣ ಹುಡುಗಿ ಏನಲ್ಲ ಶ್ರೀ. ಅವರಿಬ್ರ ಬಗ್ಗೆ ಮಾತಾಡಿದಾಗ ನೀವು ಸುಮ್ಮನಿಲ್ದೆ ನಮ್ಮಿಬ್ರಲ್ಲಿ ನಾನೇ ಗಟ್ಟಿ ಅಂದ್ರಲ್ಲ, ಅದಕ್ಕೆ ಅಜ್ಜಿಗೆ ಆ ಪ್ರಶ್ನೆ ಕೇಳಬೇಕು ಅಂತ ಅನ್ಸಿದ್ದು. ಆ ತಾತ ಪ್ರಶ್ನೆ ಕೇಳಕ ಬಿಡ್ಲಿಲ್ಲ. ಓ, ಕೇಳಿದ್ರೆ ನಿಮ್ಗೆ ಖುಷಿ ಆಗ್ತಿತ್ತಾ? ಹ್ಞೂ, ಮತ್ತೆ ಯಾರ ಕಣ್ಗೋ ನಾವು ಗಂಡ ಹೆಂಡ್ತಿ ಹೆಂಗೆ ಕಾಣ್ತೀರಂದ್ರೆ ನಂಗೊಂಥರ ಖುಷಿನೇ. ಆ ತಾತ ಅಜ್ಜಿಗೆ ಮಕ್ಕಳು ಮೊಮ್ಮಕ್ಕಳು ಅಂದ್ರೆ ನಾನೇ ಪಿರುತಿ ಅನ್ಸ್ತಿದೆ. ಯಾರಿಗಿರಲ್ಲ ಹೇಳಿ? ನಾನಿವತ್ತು ಬರುವಾಗ ಸಹನಾ ಅಕ್ಕ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡಿದೆ. ಆಗ ನಂಗೆ ಅವಳನ್ನ ನೋಡ್ಬೇಕು ಅನ್ಸ್ತಿತ್ತು. ಇನ್ನು ಅವರು ವಯಸ್ಸಾಗಿರೋರು, ಅವ್ರು ಒಂಟಿಯಾಗಿರ್ತಾರಲ್ವ ಶ್ರೀ. ಶ್ರೀ, ನಾನು ಪ್ರತಿ ಎಕ್ಸಾಮ್ ಅಥವಾ ಟೆಸ್ಟ್ ಬರೆಯೋಕ್ಕೂ ಮೊದಲು ಚಂದ್ರು ಅಣ್ಣ ಹೆಂಗೆ ಹೇಳಿ ಅವ್ರ ಆಶೀರ್ವಾದ ತಗೊಂಡೇ ಹೋಗ್ತಿದ್ದೆ. ಆದರೆ ಈ ಸಲ ಅವ್ರಿಗೆ ಫೋನ್ ಮಾಡೋದೇ ಮರ್ತೋಯ್ತು. ಈಗಲೇ ಫೋನ್ ಮಾಡಿ ಮಾತಾಡ್ಕೊಂಡು ಬರ್ತೀನಿ. ಹಲೋ ಸ್ನೇಹ. ಹಲೋ ಅಣ್ಣಯ್ಯ, ಬ್ಯುಸಿ ಇದೆಯಾ? ಇಲ್ಲ ಸ್ನೇಹ, ಮನೇಲೇ ಇದ್ದೀನಿ. ಓ, ಕೋರ್ಟಿಗೆ ಹೋಗಿಲ್ವಾ? ಇಲ್ಲ, ಬೇಗ ಬಂದೆ. ಹೇಳಿ ಸ್ನೇಹ. ಅದೇ ಅಣ್ಣಯ್ಯ, ನಾನು ಮಾಕ್ ಟೆಸ್ಟ್ಗೆ ಹುಬ್ಳಿಗೆ ಹೊರಟಿದ್ದೆ. ಓ, ಹೊರಟಾ? ಗುಡ್. ಟೆಸ್ಟ್ನ ಚೆನ್ನಾಗಿ ಮಾಡು. ಅಮ್ಮ ಹೇಳಿದ್ದನ್ನ ಯಾವುದನ್ನು ತಲೆಯಲ್ಲಿ ಇಟ್ಕೋಬೇಡ, ಎಲ್ಲ ಮರ್ತ್ಬಿಡು. ಅಮ್ಮ ನನ್ನ ಹತ್ರ ಎಲ್ಲ ಹೇಳಿದ್ರು. ಓ, ನಂಜಮ್ಮ ಹೇಳಿದ್ರಾ? ಸದ್ಯ ನಾನೇ ನಿನ್ನ ಹತ್ರ ಹೇಗೆ ಹೇಳೋದು ಅಂತ ಅನ್ಕೋತಿದ್ದೆ. ನಿನಗೆ ನನ್ನ ಮೇಲೆ ಸ್ವಲ್ಪ ಅಸಮಾಧಾನ ಇತ್ತು ಅಂತ ಅಮ್ಮ ಹೇಳಿದ್ರು. ಅದು ಆಗ, ಈಗೆಲ್ಲ ಏನಿಲ್ಲ, ಎಲ್ಲ ಸರಿ ಹೋಯ್ತಲ್ಲ. ಹೌದು ಅಣ್ಣಯ್ಯ, ಶ್ರೀ ತುಂಬ ಒಳ್ಳೆಯವರು ಅನ್ನೋದನ್ನ ನೀನು ಅರ್ಥ ಮಾಡ್ಕೋತೀಯ ಅಂತ ನನಗೆ ಗೊತ್ತಿತ್ತು. ಈಗಲೂ ನಾನು ಶ್ರೀ ಒಟ್ಟಿಗೆ ಹುಬ್ಳಿಗೆ ಹೋಗ್ತಿದ್ದೀವಿ ಅಣ್ಣಯ್ಯ. ಹ್ಞೂ ಅಣ್ಣಯ್ಯ, ಶ್ರೀನೇ ಅವ್ವನ ಹತ್ರ ಮಾತಾಡಿ ಅವಳನ್ನ ಒಪ್ಸಿದ್ರು ಗೊತ್ತಾ. ಈಗ ಅವ್ವಂಗೆ ಮತ್ತೆ ನಂಜಮ್ಮಂಗೆ ಇಬ್ರಿಗೂ ಒಂದು ರೀತಿಲಿ ಓಕೆನೆ. ನೀನೇ ಸ್ವಲ್ಪ ಗುರ್ರ ಅಂತಿದ್ದೆ, ಈಗ ನೀನು ಒಪ್ಕೊಂಡಿಯಲ್ಲ, ನನಗೆ ಖುಷಿನೇ. ನಮ್ಮಮ್ಮ ಏನು ಹೇಳಿದ್ರು ಸ್ನೇಹ? ಅವರು ನಮ್ಮಿಬ್ರು ಪ್ರೀತಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರು.
ಆಮೇಲೆ ಆ ಬಂಗಾರಮ್ಮಂಗೂ ನನ್ನ ಮೇಲೆ ಕೋಪ ಇದೆ ಅನ್ನೋ ವಿಷಯ ನಂಜಮ್ಮನೂ ಹೇಳಿದ್ರು. ನಮ್ಮಮ್ಮ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರ? ಹ್ಞೂ ಅಣ್ಣಯ್ಯ, ನಾನು ಟೆಸ್ಟ್ ಮುಗಿಸ್ಕೊಂಡು ಬಂದಮೇಲೆ ನಿಂಗೆ ಸಿಗ್ತೀನಿ. ನಂಗೆ ವಿಶ್ ಮಾಡು ಅಣ್ಣಯ್ಯ. ಹಲೋ, ಹಾಂ ಹಾಸ್ತಿಯಾ? ಆಲ್ ದಿ ಬೆಸ್ಟ್ ಹೇಳಲ್ವಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಇದನ್ನು ನನ್ನ ಟೆಸ್ಟ್ಗೆ ಮತ್ತು ಪ್ರೀತಿಗೆ ಎರಡಕ್ಕೂ ಅಂತ ತಿಳ್ಕೊತೀನಿ. ಬಾಯ್ ಅಣ್ಣಯ್ಯ.